ಟೆಕ್ನಿಕಲ್ ಟೀಮು ಕೊಟ್ಟರು. ಅವರು ಸಾಧಕ ಬಾಧಕಗಳು, ರೈತರಿಗೆ ಏನು ಅನ್ಯಾಯ ಆಗುತ್ತೆ, ಡೈರೆಕ್ಟ್ ಕೆನಾಲ್ ಹೋದ್ರೆ ಇಲ್ಲಿ ರೈತರು ಎಷ್ಟು ಬರಡಾಗುತ್ತೆ ಪ್ರದೇಶ ಅನ್ನೋದನ್ನ ಯೋಚನೆ ಮಾಡಿಲ್ಲ. ಅವತ್ತು DK ಶಿವಕುಮಾರ್ ಅವರ ಮಾತಿಗೆ ಮನ್ನಣೆ ಕೊಡಬೇಕು. ಅವರಿಗೆ ನಾವು ಪೂರಕವಾಗಿ ಯೋಜನೆನ ಇವತ್ತೇನು ಒಂದು ದುಡ್ಡು ಒಡೆಯ ಸ್ಕೀಮ್ ಅಂತ ಏನು ನಮ್ಮ ಎಲ್ಲ ರೈತರು ಅವತ್ತು ಪ್ರಸ್ತಾಪಿಸಿದ್ರು, ಅದನ್ನ ಪೂರಕವಾಗಿ ಕಾಮಗಾರಿನ ಪೂರ್ಣವಾಗಿ ಮಾಡಬೇಕು ಅನ್ನೋ ಏಕೈಕ ಉದ್ದೇಶ ಮುಖ್ಯಮಂತ್ರಿ ಅವರಿಗೆ ಏನಾಗಿದೆ, ಅವರಿಗೆ ಸಪೋರ್ಟ್ ಆಗಿ ನಿಲ್ಬೇಕು ಅನ್ನೋ ಟೆಕ್ನಿಕಲ್ ಟೀಮ್ ವಿನಃ ಯಾವುದೇ ರೈತರ ಅಭಿಪ್ರಾಯನೂ ತಗೊಂಡು ರೈತರಿಗೆ ಏನು ಅನ್ಯಾಯ ಆಗಿದೆ ಎಲ್ಲ ರೈತರನ್ನು ಸೇರಿಸಿ ಸಭೆ ಮಾಡಿ ರೈತರಿಗೆ ಏನಾದ್ರು ಆಗಿದೆಯಾ ಅದ್ರ ಬಗ್ಗೆ ಯೋಚನೆ ಯಾರೂ ಮಾಡಲಿಲ್ಲ. ಸೊ ಆ ದೃಷ್ಟಿನಲ್ಲಿ ನಮ್ಮ ಕುಣಿಗಲ್ ರಂಗನಾಥ್ ಅವರು ಕೆಚ್ಚೆದೆಯ ವೀರ ಥರ ಹೇಳ್ತಾ ಇದ್ರು, ನಾನು ರಕ್ತ ಕೊಡ್ತೀನಿ, ನಾನು ನನ್ನ ಉಸಿರನ್ನೂ ಚೆಲ್ತೀನಿ, ಈ ಒಂದು ಭಾಗಕ್ಕೆ ನೀರು ತರೋದ್ರಲ್ಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೋರಾಟ ಮಾಡ್ತಾ ಇದ್ರು. ಸ್ವಾಮಿ, ಇವತ್ತಿನ ಜಿಲ್ಲೆಯ ರೈತರು ನಿಮ್ಮ ಪರವಾಗಿದ್ದಾರೆ. ಕುಣಿಗಲ್ ನೀರು ತಗೊಂಡು ಹೋಗೋದಕ್ಕೆ ಯಾವುದೇ ಜಿಲ್ಲೆಯ ರೈತರ ಮುಖಂಡರ ಅಭ್ಯಂತರ ಯಾವುದೂ ಇಲ್ಲ. ಇವತ್ತು ನಾವು ಬದ್ಧವಾಗಿದ್ದೀವಿ, ನೀವು ನೀರು ತಗೊಂಡೋಗಿ. ಆದರೆ ಈ ಲಿಂಕ್ ಕೆನಾಲ್ ಮುಖಾಂತರ ಯಾಕೆ ತಗೊಂಡು ಹೋಗ್ಬೇಕು? ಈಗಾಗಲೇ ಕುಣಿಗಲ್ ಟೈಲೆಂಟಿಗೆ ನೀವು ಎಷ್ಟು ಏನು 24 TMC ಅಲೋಕೇಶನ್ ಆಗಿ ಪೂರ್ಣ ಪ್ರಮಾಣದ ನೀರು ಬಂದರೆ ಸರಾಗವಾಗಿ ಕುಣಿಗಲ್ಗೆ ಹೋಗುತ್ತೆ ಅನ್ನೋ ಗೊತ್ತಿದ್ರೂ ಸಹ ಲಿಂಕ್ ಕೆನಾಲ್ ಯಾಕೆ ಬೇಕು? ಇವತ್ತು ರಂಗನಾಥ್ ಅವರು ಪ್ರಾಣ ಚೆಲ್ಲೋದು ಕುಣಿಗಲ್ ನೀರಿಗಾಗಿ ಅಲ್ಲ, ಮಾಗಡಿ ನೀರಿಗಾಗಿ ಅನ್ನೋದನ್ನ ನೀವು ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅವರು ಪ್ರಾಣ ಚೆಲ್ಲಿ ನಾನು ಹೋರಾಟ ಮಾಡ್ತೀನಿ ಅನ್ನೋದು ಮಾಗಡಿ ಜನತೆಯ ಕೂಗಿಗಲ್ಲ, ನಮ್ಮ DK ಶಿವಕುಮಾರ್ ವೈಯಕ್ತಿಕ ಪ್ರತಿಷ್ಠೆಗೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಅದರಿಂದ ಯಾವುದೇ ನಮ್ಮ ಆ ಭಾಗಕ್ಕೆ ನೀವು ದಯಮಾಡಿ ನೀವು ಅದಕ್ಕೆ ಏನೆಲ್ಲ ಬೇರೆ ಪ್ರಯತ್ನಗಳು ಮಾಡ್ತೀರಾ ಮಾಡಿ.